ಹೈಫೈ ಲೈಫ್ನ ಕೆಲವರ ಶೋಕಿ ಬೇರೆ ರೀತಿಯೇ ಇರುತ್ತೆ ಬಿಡಿ. ಅದರಲ್ಲೂ ಕಾರ್ ಇರೋರ ಶೋಕಿ ಅಂತೂ ಕೇಳೋದೇ ಬೇಡ. ರಸ್ತೆಯೆಲ್ಲ ತಮ್ಮದೇ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಅರೆ ಯಾಕೆ, ಏನಾಯ್ತು ಅಂತೀರಾ? ನೀವೇ ನೋಡಿ. ಸಿನಿಮಾ ಸ್ಟೈಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್. ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಶೋಕಿ ತೋರಿದ ಗ್ಯಾಂಗ್. ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಜೊತೆ ಕಾಕಿ ವಾರ್ನಿಂಗ್. ಅಬ್ಬಾ, ಏನ್ ಸ್ಟೈಲ್ ಗುರು! ವೈಟ್ ಲ್ಯಾಂಬೋರ್ಗಿನಿ ಎಂತ ಸ್ಟೈಲ್ನಲ್ಲಿ ಡ್ರಿಫ್ಟಿಂಗ್ ಮಾಡ್ತಿದ್ದಾರೆ ಅಲ್ವಾ? ಈ ರೀತಿ ಸಿನಿಮಾ ಸ್ಟೈಲ್ನಲ್ಲಿರೋ ಈ ವಿಡಿಯೋ ನೋಡಿ. ಇದು ಯಾವುದೋ ಸಿನಿಮಾ ವಿಡಿಯೋ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ, ಇದು ರಿಯಲ್ ಸ್ಟಂಟ್. ಅದು ಬೆಂಗಳೂರಿನ ಸರ್ಕಲ್ ಒಂದರ ಸೆಂಟರ್ನಲ್ಲೇ ಹೀಗೆ ರಾಜಾರೋಷವಾಗಿ ಕಾರಿನ ಡ್ರಿಫ್ಟಿಂಗ್ ಮಾಡಲಾಗಿದೆ. ಹೌದು, ಲ್ಯಾಂಬೋರ್ಗಿನಿ ಕಾರು ಚಾಲಕನೊಬ್ಬ ಸಿನಿಮಾ ಸ್ಟೈಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಿ ಸುದ್ದಿಯಾಗಿದ್ದಾನೆ. ಅಂದ ಹಾಗೆ ಬೆಂಗಳೂರಿನ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಸರ್ಕಲ್ ಮಧ್ಯೆ ಇದು ಬೆಳಗ್ಗಿನ ಜಾವ 2ರಿಂದ 3 ಗಂಟೆ ಸುಮಾರಿಗೆ ಈ ರೀತಿ ಕಾರು ಸ್ಟಂಟ್ ಮಾಡಲಾಗಿದೆ. ಸುತ್ತಮುತ್ತಲೂ ಸಿಸಿಟಿವಿ, ಅಲ್ಲಲ್ಲಿ ಪೊಲೀಸರ ಕಣ್ಗಾವಲು. ಎಂಜಿ ರೋಡ್ ಆಗಿರೋದ್ರಿಂದ ರಾತ್ರಿ ಆದ್ರೂ ವಾಹನಗಳು ಓಡಾಡ್ತಾನೆ ಇರ್ತವೆ. ಇಷ್ಟೆಲ್ಲ ಇದ್ರು ವೈಟ್ ಲ್ಯಾಂಬೋರ್ಗಿನಿ ಕಾರು ಮಾಲೀಕ ಇಂಥ ವರ್ತನೆ ತೋರಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ಸರ್ಕಲ್ ನಡುವೆ ಡ್ರಿಫ್ಟಿಂಗ್ ಮಾಡಿದ್ದಾನೆ. ಅಲ್ಲದೆ ಜೋರಾಗಿ ಕೂಗಾಡುತ್ತಾ ಎಂಜಾಯ್ ಮಾಡಿದ್ದಾನೆ. ಇವತ್ತು ಬೆಳಗಿನ ಜಾವ 2 to 3 ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿದೆ. ಅದರಲ್ಲಿ ಒಂದು ಕಾರ್ ಒಂದು ಡ್ರಿಫ್ಟಿಂಗ್ ಒಂದು ವಿಡಿಯೋ ಇದೆ. ಸೊ ಅದು ನೋಡ್ಕೊಂಡು ನಾವೇ ಒಂದು ಸೋಮೋಟೋ ಎಫ್ಐಆರ್ ಮಾಡಿದ್ವಿ ಆಲ್ರೆಡಿ. ಈ ಥರ ಯಾವುದು ಸ್ಟಂಟ್ ಮಾಡೋಕ್ಕೆ ಅವಕಾಶ ಇಲ್ಲ ಬೆಂಗಳೂರು ಸಿಟಿಯಲ್ಲಿ. ಇಂಥ ಏನಾದ್ರು ಮಾಡಿದರೆ ನಾವು ಖಂಡಿತ ಎಲ್ಲ ವೆಹಿಕಲ್ ಸೀಸ್ ಮಾಡ್ತೀವಿ ಮತ್ತು RC ಕ್ಯಾನ್ಸಲೇಷನ್ ಕೂಡ ಬರಿತೀವಿ. ಈಗ ವೆಹಿಕಲ್ ಟ್ರೇಸ್ ಪತ್ತೆ ಮಾಡ್ತೀವಿ, ಯಾರ್ದು ಇದೆ, ಹೆಂಗಿದೆ, ಮತ್ತು ಮುಂದಿನ ಕ್ರಮ ಏನು ತೊಗೋಬೇಕು ಅದೆಲ್ಲ ತೊಗೊಳ್ತೀವಿ. CCTVಗಳು ಇದ್ದಾವೆ, ಅದರಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದು ಎಲ್ಲ ಮುಂದಿನ ಇನ್ವೆಸ್ಟಿಗೇಷನ್ಗೆ ಹೇಗೆ ಹೆಲ್ಪ್ ನಮಗೆ ಬೇಕು, ಆ ಪ್ರಕಾರ ನಾವು CCTVಯಿಂದ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಇನ್ನು ಈ ರೀತಿ ಕಾರು ಡ್ರಿಫ್ಟಿಂಗ್ ಮಾಡಿರೋದನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. 2-3 ಮೊಬೈಲ್ಗಳಲ್ಲಿ ವೈಟ್ ಲ್ಯಾಂಬೋರ್ಗಿನಿ ಕಾರಿನ ಸ್ಟಂಟ್ ರೆಕಾರ್ಡ್ ಆಗಿದ್ದು ಪೊಲೀಸರಿಗೆ ಕಳಿಸಲಾಗಿದೆ. ಈ ಮಾಹಿತಿ ಬಂದ ಕೂಡಲೇ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಸದ್ಯ KA05NR 0009 ನಂಬರ್ನ ಕಾರು ಅನ್ನೋದು ಪತ್ತೆಯಾಗಿದೆ. ಆದರೆ RTO ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾರಿನ ಬಗ್ಗೆ ಸರಿಯಾದ ದಾಖಲೆ ಕೂಡ ಸಿಗ್ತಿಲ್ಲ. ಹೀಗಾಗಿ ಕಾರು ರಿಜಿಸ್ಟರ್ ಮಾಡೋದ್ರಲ್ಲೂ ಯಾಮಾರಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಸದ್ಯ ಪ್ರಕರಣ ದಾಖಲಿಸಿರೋ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮಾಲೀಕ ಯಾರು, ರಸ್ತೆಯುದ್ದಕ್ಕೂ ಈ ರೀತಿ ಜಾಲಿ ರೈಡ್ ಮಾಡಲಾಗಿದ್ಯಾ, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಿದೆ. ಚಾಲಕನನ್ನ ಪತ್ತೆ ಮಾಡಿ RC ಕ್ಯಾನ್ಸಲ್ ಮಾಡಿ ಕಾರು ವಶ ಪಡೆಯೋಕೆ ಮುಂದಾಗಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.